ನೂತನ ಪತ್ರಿಕೆ ಬೀದರ್ ಧ್ವನಿ ಕನ್ನಡ ದಿನಪತ್ರಿಕೆಗೆ ಡಿವೈಎಸ್ಪಿ ಬೀದರ್ ಹಾಗೂ ಡಿವೈಎಸ್ಪಿ ಹುಮ್ನಾಬಾದ್ ರವರಿಂದ ಚಾಲನೆ ಮತ್ತು ವಿವಿಧರಿಂದ ಸನ್ಮಾನ ಕಾರ್ಯಕ್ರಮ. ಬೀದರ್ ನೂತನ ಪತ್ರಿಕೆ ರಂಗಕ್ಕೆ ಹೆಜ್ಜೆ ಇಟ್ಟ ಪ್ರವೀಣ್ ಕುಮಾರ್ ಅವರು ಬೀದರ್ ಧ್ವನಿ ಕನ್ನಡ ದಿನದ ಪತ್ರಿಕೆ ಸಂಪಾದಕರಾಗಿ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. ತನ್ನ ಶ್ರಮದ ಹಾದಿಯಲ್ಲಿ ನಡೆದು ನೂತನ ಪತ್ರಿಕೆ ಪಡೆದಿದ್ದಾರೆ. ಕಳೆದ ಭಾನುವಾರದಂದು ಆಶೀರ್ವಾದ ವಾಣಿ ಕನ್ನಡ ದಿನ ಪತ್ರಿಕೆ ಕಚೇರಿಯಲ್ಲಿ ಶಿವನ್ ಗೌಡ ಪಾಟೀಲ್ ಡಿವೈಎಸ್ಪಿ ಬೀದರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನ್ಯಾಮೇಗೌಡ ಡಿವೈಎಸ್ಪಿ ಹುಮ್ನಾಬಾದ್ ರವರ ನೇತೃತ್ವದಲ್ಲಿ ಪತ್ರಿಕೆಗೆ ಚಾಲನೆ ನೀಡಿದರು ಮತ್ತು ಶುಭ ಕೋರಿದ ಸಂಪಾದಕರಿಗೆ ಪತ್ರಿಕೆ ಜನರಿಗೆ ತಲುಪಲಿ, ಒಳ್ಳೆಯ ಸಂದೇಶ ನೀಡುವುದರ ಜೊತೆಗೆ ಓದುಗರಿಗೆ ಅರಿವು ಮೂಡಲಿ, ಪ್ರತಿಯೊಂದು ಪ್ರಕಟಣೆ ಜನರು ತಮ್ಮ ಪತ್ರಿಕೆಯ ಮುಖಾಂತರ ವೀಕ್ಷಿಸಲಿ ಎಂದು ಶುಭ ಹಾರೈಸಿದರು. ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘ ಹಾಗೂ ವಿವಿಧ ಪತ್ರಕರ್ತರ ಸಂಘಟನೆ ಜವಾಬ್ದಾರಸ್ಥರು ಕೂಡ ಸನ್ಮಾನ ಮಾಡಿ ಗೌರವಿಸಿದರು. ಪ್ರದೀಪ್ ಕುಮಾರ್ ದಾಧನು, ಜೆಕೆ ನ್ಯೂಸ್ ಕನ್ನಡ, ಬೀದರ್ ಅಂತ ಹೇಳಿ ಹೊಸ ಒಂದು ಕನ್ನಡ ದಿನಪತ್ರಿಕೆಯನ್ನು ಶ್ರೀ ಪ್ರವೀಣ್ ಕುಮಾರ್ ಅವರ ಸಾರಥ್ಯದಲ್ಲಿ ಇಂದು ನಾನು ಹಾಗೂ ನಮ್ಮ ಗೆಳೆಯರು ಹಾಗೂ ಡಿವೈಎಸ್ಪಿ ಬೀದರಾದ ಸನ್ಮಾನ್ಯ ಶ್ರೀ ಶಿವನಗೌಡರವರ ಅಧ್ಯಕ್ಷತೆಯಲ್ಲಿ ಇದು ಉದ್ಘಾಟನೆಯಾಗಿದ್ದು ನನಗೂ ಹಾಗೂ ಅವರಿಗೆ ತುಂಬ ಖುಷಿ ತಂದಿದೆ. ಈ ಪತ್ರಿಕೆಯೂ ಸಹಿತ ಉತ್ತುಂಗಕ್ಕೆ ಬೆಳೆಯಲಿ ಅಂತ ಹಾರೈಸುತ್ತಾ ಪತ್ರಿಕೆಯಲ್ಲಿ ಜನರು ದಿನದಲ್ಲಿ ನಮ್ಮ ಜಗತ್ತಿನಲ್ಲಿ ಹಾಗೂ ದೇಶದಲ್ಲಿ ಹಾಗೂ ಬೀದರ್ನಲ್ಲಿ ಆಗುವ ವೃತ್ತಿ ಜೀವನದಲ್ಲಿ ಆಗುವಂಥ ಘಟನೆಗಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ತೋರಿಸಿ ಜನರಿಗೆ ಮುಟ್ಟುವ ರೀತಿಯಲ್ಲಿ, ಮನಕ್ಕೆ ತಟ್ಟುವ ರೀತಿಯಲ್ಲಿ ಪತ್ರಿಕೆಯಲ್ಲಿ ಮೂಡಲಿ ಅಂತಿಕೊಂಡೇಳಿ ನಾನು ಮನಸ್ಪೂರ್ವಕವಾಗಿ ಅವರಿಗೆ ಹಾರೈಸುತ್ತೇನೆ. ಈ ಬೀದರ್ ಧ್ವನಿ ಕನ್ನಡ ದಿನಪತ್ರಿಕೆ ಇಂದು ನಾವು ಮತ್ತು ನಮ್ಮ ಸ್ನೇಹಿತರಾದ ಶ್ರೀ ನ್ಯಾಮಗೌಡರವರು, ಹುಮ್ನಾಬಾದ್ DSP ಅವರು ಕೂಡಿ ಲೋಕಾರ್ಪಣೆ ಮಾಡಿದ್ದೇವೆ. ಈ ಪತ್ರಿಕೆಯ ಸಂಪಾದಕರಾದ ಆಗಿರ್ತಕ್ಕಂಥ ಶ್ರೀ ಪ್ರವೀಣ್ ಕುಮಾರ್ ಅವರಾಗ್ಬೋದು, ಅವರ ಎಲ್ಲ ತಂಡದವರಿಗೆ ಪ್ರಪ್ರಥಮವಾಗಿ ನಾನೇನಪ್ಪ ಅಂದ್ರೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಪತ್ರಿಕೆ ಒಳ್ಳೆಯ ರೀತಿಯಿಂದ ನಡೀಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪತ್ರಿಕೆಯಿಂದ ನಾಡಿಗೆ, ಈ ಪತ್ರಿಕೆಯ ಮುಂದೆ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋಗಲಿ, ಒಳ್ಳೆಯ ರೀತಿಯಿಂದ ಒಳ್ಳೆಯ ಸೇವೆ ಕೊಡಲಿ ಅನ್ನೋದು ಆಶಿಸುತ್ತಾ ನಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಆಲ್ ದ ಬೆಸ್ಟನ್ನು ಹೇಳ್ತೇನೆ. ಹೌದು, ಸ್ಟಾರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ನಮ್ಮ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಲ್ ಮೀಡಿಯಾ ನಮ್ಮ ಮಿತ್ರರಿಗೆಲ್ಲರಿಗೆ ಕರ್ನಾಟಕ ಬೀದರ್ ಧ್ವನಿ ಅಂಥೇಳಿ ಹೊಸದಾಗಿ ನಾನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲರೂ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಫ್ರೆಂಡ್ಸು ಸರ್ಕಲ್ ಎಲ್ಲರೂ ಹೊಸದಾಗಿ ನಮ್ಗೆ ಪೇಪರ್ ಪ್ರಿಂಟ್ ಬಂದಿದ್ದಕ್ಕಾಗಿ ಎಲ್ಲರೂ ಒಳ್ಳೆಯ ಅಭಿನಂದನೆ ಹೇಳಿದ್ದಾರೆ ಮತ್ತು ಅವರಿಗೂ ನಾವು ಅವರಂತೆ ನಾವು ನಡ್ಕೊತೀವಿ, ಒಳ್ಳೆಯ ಸುದ್ದಿಯನ್ನು ಕೊಡ್ತೀವಿ ಮತ್ತು ಮುಂದೆ ಕೂಡ ಒಳ್ಳೆಯ ನಸ್ತನಲ್ಲಿ ಬೆಳೆಯೋಂಥ ಮತ್ತು ಬೆಳೆಸೋಂಥ ಎಲ್ಲರಿಗೆ ಕಾರ್ಯ ಮಾಡ್ತೀವಿ. ಎಲ್ಲರ ಜೊತೆಯಲ್ಲಿ ನಡ್ಕೊಂಡು ಹೋಗೋಂಥ ಕೆಲಸವನ್ನು ಮಾಡಿರ್ತೇವೆ ಮತ್ತು ಎಲ್ಲರೂ ಸಹಕಾರ, ಪ್ರೀತಿ, ಸಲಹೆ ಎಲ್ಲರೂ ಕೊಡಬೇಕಾಗಿ ಹೀಗೆ ಇರಲಿ ಎಂದು ತಮ್ಮಲ್ಲಿ ಎಲ್ಲರ ಬಳಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಎಲ್ಲರಿಗೂ. ಇವತ್ತಿನ ದಿವಸ ತುಂಬ ಸಂತೋಷದ ವಿಷಯ. ನಮ್ಮ ಗೆಳೆಯರಾದ ಪ್ರವೀಣ್ ಕುಮಾರ್ ಅವರು ಪತ್ರಿಕಾ ರಂಗದಲ್ಲಿ ಏನು ಹೆಜ್ಜೆ ಇಟ್ಟಿದ್ದಾರೆ, ನಮಗೆ ಸಂತೋಷದ ವಿಷಯ. ಹೌದು, ಪತ್ರಿಕಾ ರಂಗ ಅಂದರೆ ಅದು ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಡುತ್ತೆ. ಪ್ರತಿದಿನ ಪತ್ರಕರ್ತರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೇ ಇವತ್ತು ಪತ್ರಿಕಾ ರಂಗದಲ್ಲಿ ಪತ್ರಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರ ಆದಷ್ಟು ಎಚ್ಚರಿಕೆ ವಹಿಸಿ ಅವರಿಗೂ ಒಂದು ಸಲಹೆ, ಒಂದು ಸಹಕಾರ ನೀಡ್ತಾ ಇದೆ. ಅದೇ ಥರ ರಾಜ್ಯದಲ್ಲಿ ಅಲ್ಲದೆ ದೇಶದಲ್ಲಿ ಕೂಡ ಪತ್ರಿಕಾ ರಂಗ ತುಂಬ ಮುಂದಾಗಿ ಬೆಳೀತಾ ಇದೆ. ಅಂಥದ್ರಲ್ಲಿ ಇವತ್ತು ಹೆಜ್ಜೆ ಇಟ್ಟಿರುವಂಥ ನಮ್ಮ ಗೆಳೆಯರಾದ ಪ್ರವೀಣ್ ಕುಮಾರ್ ಅವರಿಗೆ ಅಭಿನಂದನೆ ತಿಳಿಸ್ತೀವಿ. ಈ ಒಂದು ಸಂಘಟನೆ ವತಿಯಿಂದ ನಾವು ಗುರುತಿಸಿಕೊಂಡು ಅವ್ರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯುವ ಹಾಗೆ ಸಹಕರಿಸ್ತಾ ಇದ್ದೀವಿ. ಮತ್ತು ಮುಂದೆ ಇನ್ನು ಯಾವುದೇ ಥರ ಅವರಿಗೆ ಸಪೋರ್ಟ್ ಬೇಕಾದರೆ ನಮ್ಮ ರಂಗದಲ್ಲಿ ಅಥವಾ ಇನ್ಯಾವುದರಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ಇದ್ದರೆ ಅವರಿಗೆ ನಾವು ಸಪೋರ್ಟ್ ಕೊಡ್ತೀವಿ ನಮ್ಮ ಸಂಘಟನೆಯಿಂದ. ಮತ್ತು ಇವತ್ತಿನ ದಿವಸ ಏನು ಬೀದರ್ ಜಿಲ್ಲೆಯಲ್ಲಿ ಅವರೇನು ಹೆಜ್ಜೆ ಇಟ್ಟಿದ್ದಾರೆ, ಬೀದರ್ ಜನತೆಗೆ ಅವರ ಸಹಕಾರ ಇರಲಿ ಮತ್ತು ಎಲ್ಲೂ ನ್ಯಾಯ ಸಿಗದಂಥ ಸ್ಥಿತಿಯಲ್ಲಿ ಅವ್ರು ಹೋಗಿ ಆ ಒಂದು ಹೋರಾಟದಲ್ಲಿ ತಮ್ಮ ಒಂದು ಪೆನ್ನು ಕಲಂ ಅಂತ ಹಿಡ್ಕೊಂಡು ಆ ಕಲಂ ಮುಖಾಂತರ ಯುದ್ಧ ಮಾಡ್ತಾ ಬಡವರಿಗೆ, ದಲಿತರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಪ್ರತಿದಿನ ಹೋರಾಟ ಮಾಡಲಿ ಅಂತ ನಾವು ಶುಭ ಕೋರುತ್ತೇವೆ ಮತ್ತು ಧನ್ಯವಾದ ತಿಳಿಸ್ತೇವೆ. ಉದಯಗೊಳ್ಳುತ್ತಿರುವ ಬೀದರ್ ಧ್ವನಿ ಕನ್ನಡ ದಿನಪತ್ರಿಕೆಗೆ
ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶುಭಾಶಯಗಳನ್ನು ಕೋರ್ತೀವಿ. ಬರುವಂಥ ದಿನದಲ್ಲಿ ಒಂದು ದೊಡ್ಡ ಮಟ್ಟದ ಪತ್ರಿಕೆಯಾಗಿ ಬೆಳೆಯಲೆಂದು ನಾನು ಹಾರೈಸ್ತೇನೆ. शुभ दिन है क्योंकि बिदर ध्वनि नाम का एक न्यूज़पेपर स्टार्ट हुआ है बिदर में, और मैं ये कह सकता हूँ कि बिदर ध्वनि नाम से एक जो है बहुत क्रांतिकारी पेपर ये चलेगा. इसमें बहुत ही जो है सोशल न्यूज़ आपको देखने को मिलेंगे, और प्रवीण साहब इस चीज़ के न्यूज़पेपर के चीफ एडिटर हैं. हम हमारे तरफ से और हमारे संगठन की तरफ से ख़ासकर आपको जो है शुभकामनाएं देते हैं, और आपसे हम जो है रिक्वेस्ट करते हैं कि आगे जो भी आप सोशल कॉज को जो न्यूज़ हैं वो बहुत अच्छी तरीके से आप डालेंगे. हमें यकीन भी है और हमें आपसे रिक्वेस्ट भी है कि इसको जो है बहुत अच्छी तरीके से आप चलाएंगे. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.